Every day is special. Every event is special. Every episode is special in Veg Express with Jayashree. Of course, every guest is special. But this episode is really special because this is Silver Jubilee episode. Congratulations to Veg Express with Jayashree. Hope you all support me like this. Today, to celebrate my 25th episode, Purnima, one of my closest friend, is preparing cake. Eggless cake, pineapple cake. So let us see how is the preparation and what are all the ingredients required for the cake. Once again, thank you one and all for supporting my channel. Hope you will definitely like this also. Don't forget to subscribe. We will see once again after this cake preparation. ಹಲೋ ಜಯಶ್ರೀ, ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ನಿಮ್ದು ಯೂಟ್ಯೂಬ್ ಚಾನಲ್? ಈಗ ಸಿಲ್ವರ್ ಜುಬ್ಲಿ ಎಪಿಸೋಡ್ ಅಲ್ವಾ ಇವತ್ತು? ಸೊ ಅದಕ್ಕೆ ಒಂದು ಒಳ್ಳೆ ರೆಸಿಪಿ ತಂದಿದ್ದೀನಿ, ಪೈನಾಪಲ್ ಪೇಸ್ಟ್ರಿ ಕೇಕ್. ನಿಮ್ ಜೊತೆ ಸೆಲೆಬ್ರೇಟ್ ಮಾಡೋಣ ನಿಮ್ ಚಾನಲ್ ಖುಷಿನ ಅಂತ. ಹೀಗೆ ಮುಂದುವರಿಲಿ ನಿಮ್ ಚಾನಲ್ ಅಂತ. ಅದು ರೆಸಿಪಿ ಪೈನಾಪಲ್ ಪೇಸ್ಟ್ರಿ ಕೇಕು. ಸೊ ಇದು ಔಟ್ಪುಟ್ ಹೀಗೆ ಬರುತ್ತೆ. ಸೊ ಶುರು ಮಾಡೋಣ ರೆಸಿಪಿನ. ಆಲ್ ದ ಬೆಸ್ಟ್. ಪೈನಾಪಲ್ ಪೇಸ್ಟ್ರಿ ಕೇಕ್ ರೆಡಿ ಮಾಡೋಣ. ಈಗ ಇದು ಸಕ್ಕರೆ ಪೌಡ್ರು ಅರ್ಧ ಕಪ್ಪು, ಮೊಸರು ಅರ್ಧ ಕಪ್ಪು, ಫ್ಲೇವರ್ಲೆಸ್ ಆಯಿಲು 1/4 ಕಪ್ಪು, ಮೈದಾ ಹಿಟ್ಟು 1 ಕಪ್ಪು, ಚಿಟಿಕೆ ಉಪ್ಪು, 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ, 3/4 ಟೀ ಸ್ಪೂನು ಬೇಕಿಂಗ್ ಪೌಡರ್, ಆಮೇಲೆ 2 ಹನಿ ವೆನಿಲಾ ಎಸೆನ್ಸು, ಹೊಸಾರದ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಫ್ಯಾಬ್ದು ಪೈನಾಪಲ್ ಎಸೆನ್ಸು 2 ಹನಿ ತೊಗೊಂಡು. ಫಸ್ಟು ಆಯಿಲಿಗೆ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಸಕ್ಕರೆ ಪೌಡ್ರ್ ಹಾಕ್ತೀನಿ. ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಮೊಸರಿಗೆ ಬೇಕಿಂಗ್ ಸೋಡಾ, ಆಮೇಲೆ ಬೇಕಿಂಗ್ ಪೌಡರ್, ಆಮೇಲೆ ವೆನಿಲಾ ಎಸೆನ್ಸು ಒಂದು 2-3 ಹನಿ ಹಾಕಿದ್ದೀನಿ. ಪೈನಾಪಲ್ ಎಸೆನ್ಸು 2-3 ಹನಿ ಹಾಕ್ತೀನಿ. ಇದು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿದಾಗ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಡಬೇಕು. ಇದರಲ್ಲಿ ಬಬಲ್ ಥರ ನೊರೆ ಬರ್ತದೆ ನೋಡಿರಿ. ಇದಾದಮೇಲೆ ಇದಕ್ಕೆ ಇದು ಹಾಕಬೇಕು, ಮೈದಾ ಹಿಟ್ಟು ಹಾಕಬೇಕು. ಅಲ್ಲಿ ತನಕ ನಾನು ಮೈಕ್ರೋವೇವನ್ನು 160 ಡಿಗ್ರಿಯಲ್ಲಿ ಪ್ರೀ ಹೀಟಿಗೆ ಹಾಕ್ತೀನಿ. ಇದರಲ್ಲಿ ನೋಡಿ ಇದು ನೊರೆ ಬಂದ ಥರ ಆಗಿದೆ. ಈಗ ಇದಕ್ಕೆ ಮೈದಾ ಹಿಟ್ಟು ಮತ್ತು ಉಪ್ಪನ್ನು ಮಿಕ್ಸ್ ಮಾಡೋಣ. ಮೈದಾ ಹಿಟ್ಟನ್ನು ಇದರಲ್ಲೇ ಸೀವ್ ಮಾಡ್ತಾ ಇದ್ದೀನಿ. ಆಮೇಲೆ ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೀವ್ ಆಗಿದೆ. ಈಗ ಇದು 5 ಇಂಚಿಂದು ಕೇಕ್ ಟಿನ್ ತಗೊಂಡಿದ್ದೀನಿ. ಇದಕ್ಕೆ ಕೆಳಗಡೆ ಪಾರ್ಚ್ಮೆಂಟ್ ಪೇಪರ್, ಬಟರ್ ಪೇಪರ್ ಹಾಕಿ ಲೈನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಈ ಬ್ಯಾಟರನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಇದು ಸ್ಕ್ವೇರ್ ಶೇಪ್ ಬರೋ ಥರ ಈವನ್ ಆಗಿ ಇದನ್ನು ಸ್ಪ್ರೆಡ್ ಮಾಡಬೇಕು. ಎರಡು ಸರಿ ಈ ಥರ ಟ್ಯಾಪ್ ಮಾಡೋಣ. ಈಗ ಮೈಕ್ರೋವೇವ್ 160 ಡಿಗ್ರಿ ಪ್ರೀ ಹೀಟಿಗೆ ಹಾಕಿದ್ದೀನಿ. ಪ್ರೀ ಹೀಟ್ ಆಗ್ತಾ ಇದೆ. ಇದು ಪ್ರೀ ಹೀಟ್ ಆಯಿತು. ಈಗ ಇದನ್ನು ಮೈಕ್ರೋವೇವಲ್ಲಿ ಇಡೋಣ. ಮೈಕ್ರೋವೇವ್ ಪ್ರೀ ಹೀಟ್ ಆಗಿದೆ. ಸೊ ಓಪನ್ ಮಾಡ್ತಾ ಇದ್ದೀನಿ. ಇದು ಸ್ಮಾಲ್ ಹೈಟ್ ಇರೋ ಸ್ಟ್ಯಾಂಡು ಮೈಕ್ರೋವೇವಲ್ಲಿ ಬರ್ತದೆ. ಅದ್ರ ಮೇಲೆ ಇಡಬೇಕು. ಇದ್ರ ಮೇಲೆ ಇಟ್ಟರೆ ಏನಾಗ್ತದೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಟಿನ್ನಲ್ಲಿ ಏರ್ ಸರ್ಕ್ಯುಲೇಷನ್ ಆಗ್ತದೆ. ಸೊ ಅದು ಈವನ್ ಆಗಿ ಬೇಕಾಗ್ತದೆ. ಈಗ ಕನ್ವೆಕ್ಷನ್ ಮೋಡಿಗೆ ಹೋಗ್ತಾ ಇದ್ದೀನಿ. ಕನ್ವೆಕ್ಷನ್ ಮೋಡಲ್ಲಿ ಹೋಗಿ
160 ಡಿಗ್ರಿ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಟೈಮು ನಾನು ಇದರಲ್ಲಿ 26 ಮಿನಿಟ್ ಇಡ್ತಾ ಇದ್ದೇನೆ, ಬೇಕಾಗಿ ಆಯಿತು. ಈಗ ಸ್ಟಾರ್ಟ್ ಮಾಡ್ತೇನೆ. ಇದು ಬೇಕಾಗ್ತಾ ಇದೆ ನೋಡಿ. ಸೊ ಸ್ಟಾರ್ಟ್ ಆಗಿದೆ ಬೇಕಾಗಲಿಕ್ಕೆ. 26 ಮಿನಿಟ್ಸ್ ಆದಮೇಲೆ ನೋಡೋಣ ಏನಾಗಿದೆ ಅಂತ. ಇದೀಗ ನಾನು ಡೈರಿ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿನಿ. ಆ್ಯಕ್ಚುಲಿ ಇದು ಅಂಗಡಿಯಿಂದ ತಂದು ನಾವು ಡೀಪ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೇವೆ. ಕೇಕ್ ಮಾಡಲಿಕ್ಕೂ ಮುಂಚೆ ಒಂದು 2-3 ಅವರ್ ಮುಂಚೆ ತೆಗೆದು ಹೊರಗಡೆ ಇಡಬೇಕು. ಸ್ವಲ್ಪ ಲಿಕ್ವಿಡ್, ಈ ಥರ ಲಿಕ್ವಿಡ್ ಆದಮೇಲೆ ಇದನ್ನು ನಾರ್ಮಲ್ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ವಿಪ್ ಮಾಡೋದು. ಈಗ ಡೈರಿ ವಿಪ್ಪಿಂಗ್ ಕ್ರೀಮು ನಾನು 200 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಈಗ ಇದನ್ನು 1 ನಂಬರ್ ಸ್ಪೀಡಲ್ಲಿ 1 ನಿಮಿಷ ಬೀಟ್ ಮಾಡ್ತೀನಿ. ಇದೇ ಥರ ಸ್ಪೀಡ್ ಹೈ ಮಾಡ್ತಾ 4 ಮಿನಿಟ್ಸ್ ಬೀಟ್ ಮಾಡಬೇಕು. ಅಷ್ಟೊತ್ತಿಗೆ ಕ್ರೀಮ್ ರೆಡಿ ಆಗ್ತದೆ. ಇದು ಆಗಿದೆ. ಈಗ ತೆಗಿತಾ ಇದ್ದೀನಿ, ಪ್ಲೇಟ್ ಆಫ್ ಮಾಡ್ತಾ ಇದ್ದೀನಿ. ಈಗ ಕ್ರೀಮನ್ನು ಈ ಥರ ವಿಪ್ ಮಾಡಿದ್ದೀನಿ. ಇದು 4 ಮಿನಿಟ್ಸು ತೊಗೊಂಡಿದ್ದೆ ವಿಪ್ ಆಗಲಿಕ್ಕೆ. ಈ ಥರ ಅದೇ ಥರ ಹ್ಯಾಂಡ್ ಬೀಟರಲ್ಲಿ ಸ್ಪೀಡನ್ನು ಜಾಸ್ತಿ ಮಾಡ್ತಾ ಹೋಗಿದ್ದೀನಿ. 1 2 3 4 ಈ ಥರ 4 ಮಿನಿಟ್ಸಿಗೆ ಈ ಥರ ಆಗ್ತದೆ. ಸೊ ಇದನ್ನೀಗ ನಾವು ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ಪೇಸ್ಟ್ರಿ ಡೆಕೋರೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಈಗ ಇದು ಬೇಕಾಗಿದೆ ಅಂತ ನೋಡೋಣ. ಹೊರಗಡೆ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಕರೆಕ್ಟಾಗಿ ಬೇಕಾಗಿದೆ. ಇದು ನೋಡ್ತಾ ಇದ್ದೀನಿ, ಟೂತ್ಪಿಕ್ ಇನ್ಸರ್ಟ್ ಮಾಡಿ ನೋಡಿ, ಕ್ಲೀನಾಗಿ ಬರ್ತಾ ಇದೆ. ಬೇಕಾಗಿದೆ. ಕಲರು ಗೋಲ್ಡನ್ ಬ್ರೌನ್ ಲೈಟಾಗಿ ಬಂದಿದೆ, ಗೋಲ್ಡ್ ಕಲರು. ಸೊ ಇದನ್ನು ಈಗ ಸನ್ ಸ್ಟ್ಯಾಂಡ್ ಮೇಲೆ ಇಟ್ಟು ಒಂದು ಕಾಟನ್ ಕ್ಲಾತಿಂದ ಮುಚ್ಚಿಡ್ತಾ ಇದ್ದೀನಿ. ಒಂದು 2 ಅವರು ಇದು ತನ್ನಾರೆ ಕೂಲ್ ಆಗಬೇಕು. ಸೊ ಈಗ ಇದನ್ನು ಕೂಲ್ ಆಗ್ಲಿಕ್ಕೆ ಇಡೋಣ. ಆಮೇಲೆ ಐಸಿಂಗ್ ಮಾಡೋಣ. ಈಗ ಇದರದ್ದು ಟಾಪ್ ಕಟ್ ಮಾಡಿ 3 ಲೇಯರ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಶುಗರ್ ಸಿರಪ್ ತಗೊಳ್ತೀನಿ. ಅರ್ಧ ಕಪ್ಪು ನೀರಿಗೆ ಸಕ್ಕರೆ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಲೈಟಾಗಿ ಒಂದ್ಸರಿ ಕುದಿಸಿದ್ರೆ ಸಾಕಾಗ್ತದೆ. ಇದರಿಂದ ಇದು ಕೇಕ್ ಬೇಸನ್ನು ಸೋಕ್ ಮಾಡ್ತಾ ಇದ್ದೀನಿ. ನಿಮ್ಮದು ಯೂಟ್ಯೂಬ್ ಚಾನಲ್ ಜಯಶ್ರೀ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಎಲ್ಲ ರೆಸಿಪಿನೂ ನೋಡ್ತಾ ಇದ್ದೀನಿ. ಕೆಲವೆಲ್ಲ ನಮಗೆ ಗೊತ್ತಿರದೆ ಹೋದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಕಲಿತಾ ಇದ್ದೀನಿ. ನಿಮ್ಮದು ಸಿಲ್ವರು ಜುಬಿಲಿ ವೀಕ್ ಅಲ್ಲ, ಅದಕ್ಕೆ ಸ್ಪೆಷಲಾಗಿ ಕೇಕ್ ಮಾಡೋಣ ಅಂತ, ಪೇಸ್ಟ್ರಿ ಕೇಕ್ ಮಾಡೋಣ ಅಂತ ಮಾಡ್ತಾ ಇರೋದು. ಥ್ಯಾಂಕ್ ಯು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಹೀಗೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ನಾನು. ಆಲ್ ದ ಬೆಸ್ಟ್. ಈಗ 1 ಲೇಯರ್ ಕ್ರೀಮ್ ಹಾಕಿ ಆಗಿದೆ. ಈಗ ಪೈನಾಪಲ್ ಕ್ರಶ್ ಹಾಕ್ತಾ ಇದ್ದೀನಿ. ಇದು ಪೈನಾಪಲ್ ಕ್ರಶು ರೆಡಿಮೇಡು ನಾನು ತರ್ತಾ ಇರೋದು. ಮನೆಯಲ್ಲೂ ಮಾಡಿ ಯೂಸ್ ಮಾಡ್ಬೋದು. ಇದು ಈ ಕಂಪ್ನಿದು. ಇದರಲ್ಲೇ ಬೇರೆ ಬೇರೆ ಕಂಪ್ನಿಗಳು ಸಿಗ್ತವೆ. ಸೊ ಇದು ಚೆನ್ನಾಗಿರ್ತದೆ ಅಂತ ತಗೋತಾ ಇದ್ದೀನಿ. ಸೊ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡೋಣ. ಈಗ ಇನ್ನೊಂದು ಲೇಯರ್ ಇಡ್ತಾ ಇದ್ದೀನಿ. ಈಗ ಮತ್ತೆ ಶುಗರ್ ವಾಟರಿಂದ ಸ್ಟೋಕ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಪೈನಾಪಲ್ ಕ್ರಶ್ ಹಾಕ್ತಾ ಇದ್ದೀನಿ. ಇದೇ ಥರ ಲೇಯರ್ ಮಾಡೋದು ಅಷ್ಟೇ. ಈಗ ಟಾಪ್ ಲೇಯರ್ ಟಾಪ್ ಲೇಯರ್ ಆಗಿದ್ದಕ್ಕೆ ಇದ್ರ ಮೇಲ್ಗಡೆ ಸಿರಪ್ ಬರಲ್ಲ ಅಂತ ಸ್ವಲ್ಪ ಸಿರಪ್ಪಿಂದ ಇದನ್ನು ಲೇಯರ್ ಮಾಡ್ತಾ ಇದ್ದೀನಿ.
ಸ್ವಲ್ಪ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಚೆನ್ನಾಗಿ ಕಾಣಲಿ ಮೇಲ್ಗಡೆ ಅಂತ ರೇಂಜ್ ಮಾಡ್ತಾರೆ. ಈಗ ಇದು ಸ್ವಲ್ಪ ಸೆಟ್ ಆಗಬೇಕು. ಒಂದು ಹಾಫ್ ಆನ್ ಅವರು ಡೀಪ್ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಅದನ್ನು ಸ್ಲೈಸ್ ಮಾಡಿ ನೀಟಾಗಿ ಇನ್ನು ಸ್ವಲ್ಪ ಡೆಕೋರೇಷನ್ ಬಾಕಿ ಇದೆ, ಅದು ಮಾಡೋಣ. ಹಾಫ್ ಆನ್ ಅವರ್ ಆದಮೇಲೆ ಅದು ಮಾಡೋಣ. ಈಗ ಅರ್ಧ ಗಂಟೆ ಆಗಿದೆ ಫ್ರಿಜ್ಜಲ್ಲಿಟ್ಟು. ಸೊ ಇದನ್ನು ಈ ಥರ ಸ್ಲೈಸ್ ಮಾಡೋಣ. ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಇನ್ನೂ ಒಂದು 3 hours ನಾರ್ಮಲ್ ಫ್ರಿಜ್ಜಲ್ಲಿ ಸೆಟ್ ಆಗಬೇಕು, ಆಮೇಲೆ ತಿರ್ಲಿಕ್ಕೆ ಬರ್ತದೆ. ಸೊ ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಮಾರ್ಕ್ ಮಾಡಿ ಡೆಕೋರೇಷನ್ ಮಾಡೋಣ. ಜಯಶ್ರೀ, ನಿಮ್ಮ ಸಿಲ್ವರ್ ಜುಬಿಲಿ ಎಪಿಸೋಡಿಗೆ ಪೈನಾಪಲ್ ಪೇಸ್ಟ್ರಿ ರೆಡಿ ಆಗಿದೆ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. Thank you, Purnima, for the special cake for my 25th episode. That is a Silver Jubilee episode. Thank you, Usha, for giving me suggestion to start the episode in my YouTube channel. And thank you one and all, every guest and every supporter, every subscriber, every friend of mine, family, everyone for supporting me and guiding me, and of course coming to my Veg Express with Jayashree, being a part of it. Thank you one and all. Hope you like this episode. Bless me and support me. We'll see you once again in the next episode. Happy 25th episode. We'll come back again in next episode. Love you all.